ಕನ್ನ ಹಾಕಿ ದೋಚ್ಕೊಂಡು ಬಂದು ಏನೋ ದೊಡ್ಡ ಸೂರು ತರ ಕೊಚ್ಕೋತಾ ಇದ್ದೀರಾ. ನಾವು ಆ ಕಾಲದಲ್ಲಿ ಎಷ್ಟು ಕ್ವಾಟೆಗಳಿಗೆ ಕನ್ನ ಹಾಕಿದೀವಿ ಗೊತ್ತಾ? ಈ ಚಿಕ್ಕ ಕಳ್ತನಕ್ಕೆ 10 ಮಡಕೆ ಸೇಂದಿ ಬೇಕಾ ನಿಮ್ಗೆ? ಮಾನ್ಗೆಟ್ಟವ್ರು ತಂದು ಬಾದೇಸ ಕುಸಿ ಬಾರ ಇಲ್ಲಿ. ಏನ್ ಮಾವು ಬಾ. ಏನು ನಾವು ಸೂರು ಬಲ್ ಕೊಚ್ಕೋತಿರಲ್ಲ, 60 ವರ್ಷದಿಂದ ಕಳ್ತನ ಮಾಡ್ದಿರಂತ ಒಂದು ಊರು ಐತಕಲ್ಲ, ಕೋಟೆ ಇರೋ ಊರು. ಯಾವ ಕಡೆ ಇದ್ಲು ಹೋಗಕ್ಕಾಗ್ದಿರಂತ ಊರ್ಕಲ್ಲ ಅದು. ನೀವ್ ಹೋಗಿ ಬಂದ್ಬಿಡ್ಲಾ, ಒಪ್ಕೋತೀನಿ ನಂಬಕ್ಕೆ. ಅದ್ ಯಾವ ಸೀಮೆಗಿಲ್ದಿರೋ ಊರ ನಾವು ನೋಡ್ತೀವಿ. ಕೋಟೆ ಊರಂತೆ ಕೋಟೆ ಊರು. ಯಾರು ನೋಡ್ದಿರಂತ ಊರು ಕಲ್ಲ ಆ ಊರು. ಆ ಊರಿಂದ ಒಡವೆಗಳಲ್ಲ, ಆ ಊರ್ನಾಗಿಂದ ಯಾರು ಒಂದ್ ಇಡೀ ಮಣ್ಣು ತತ್ತಾರೋ ಅವನೇ ಕಳ್ಳ ಗಂಡ್ಸು. ಸರಿ ಬಿಡುವವ, ಆ ಊರ್ಗೋಗಿ ಕಳ್ತನ ಮಾಡ್ಕೊಂಬತ್ತೀವಿ. ಬಂದ್ಮೇಕೆ ನಿನ್ ಬಿಳಿ ದಾಡಿನ ಕಿತ್ತಾಕ್ಬಿಡ್ತೀವಿ, ಸರಿನಾ? Achoo! 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 ತಪ್ಪಿಸ್ಕೊಂಡ್ಬಿಟ್ರು ಕಳ್ಳ. ಛೇ, ತಪ್ಪಿಸ್ಕೊಂಡ್ಬಿಟ್ಟೋದ್ರಲ್ಲ, ಈಗ ಈ ಊರ್ನವ್ರಿಗೆ ಏನು ಉತ್ತರ ಅಂತ ಕೊಡೋದು? ಇರ್ರಿ, ಕಳ್ತನಕ್ ಬಂದವರಲ್ಲಿ 4 ಜನ ತಪ್ಸ್ಕೊಂಡೋಗವ್ರೆ, ಇನ್ನೊಬ್ಬ ಇಲ್ಲೇ ಎಲ್ಲೋ ಇರ್ಬೇಕು. ಈರಿನ ಪಾಳ್ಯದವರು ನಮ್ಮೂರ್ನಾಗ ಬಂದು ಕದ್ಕೊಂಡು ಹೋಗಾರೆ. ಬೇರೆ ಊರ್ನವ್ರು ಗೊತ್ತಾದ್ರೆ ನಮ್ಮ ಮರವಾದಿ ಏನಾಗಬೇಕು? ನಮ್ಮೂರೊಳಗೆ ಬಂದವನು ನಮ್ ಕಣ್ ತಪ್ಸಿ ಎಲ್ಲೂ ಹೋಗಕ್ ಆಗಕ್ಕಿಲ್ಲ, ಇಲ್ಲೇ ಎಲ್ಲೋ ಬಚ್ಕೋ ಇಡ್ತಾನೆ.
ತುಟ್ಬಿಡ್ತು. ಇವಾಗ ಹೋದ್ರು ಕರ್ಕೊಂಬರಕ್ ಆಗಕ್ಕಿಲ್ಲ. ಸಾಂಬೈನ್ ಕತೆ ಆಟೆಯ ಕೊನೆಗೂ ನೋಡಕ್ ಆಯ್ಕಿಲ್ಲ. ಬರ್ಲ ಹೋಗುವ. ಸಾಂಬಯ್ಯ ಇಲ್ದೆ ನಾನು ಬರಕ್ಕಿಲ್ಲ. ಗುಂಡಿಗೆ ಇರೋ ನನ್ನ ಜೊತೆಗೆ ಬನ್ನಿ. ಆಗಕ್ಕಿಲ್ಲ ಅಂದ್ರೆ ಈಗಲೇ ಊರಿಗೆ ಹೊಂಟು ಬಿಡಿ. ಅಯ್ಯೋ ಅಯ್ಯೋ ಹೆಂಗಾಗುತ್ತಲ್ಲಪ್ಪ. ನಿನ್ ಬಾಯಿಂದಾನೆ ನನ್ ಮಗನ್ನ ಬಿಟ್ಕೊಟ್ಟಿಯಲ್ಲ, ನೀನ್ ಚೆನ್ನಾಗಿರ್ತೀಯ. ಓದ್ತುಟ್ಟದ ಮೇಲೂ ಯಾರು ಹಿಂಗೆ ಕಾವಲ್ಗಾರಿಂದ ಬುಡ್ಸ್ಕೊಂಡ್ ಬಂದ್ರಲ್ಲ ಕಣಪ್ಪ. ನಿನ್ ಬಗ್ಗೆ ತಿಳಿದೆ ನಾನು ತಪ್ಪು ಮಾತಾಡ್ಬಿಟ್ಟೆ ಕಣಪ್ಪ, ನಾನು ಕ್ಷಮಿಸ್ಬಿಡಪ್ಪ. ನೀನ್ ಕರೆದಾಗ ಕರ್ತವ್ಯ ಕೈಗೆತ್ಕೊಂಡ್ ಕೂಗುವಾಗ ಕಾಲ್ಗಳೇ ನಡ್ಗತ್ತಯ್ಯ. ಕಳ್ತನ ಮಾಡಿದ್ದು ತಪ್ಪಿಸ್ಕೊಂಬಂದಿದ್ದು ದೊಡ್ಡದಲ್ಲ. ಅವತ್ತು ಕಾವಲ್ಗಾರು ಅಟ್ಟಿಸ್ಕೊ ಬರ್ಬೇಕಾರೆ ಅವನು ಏನೋ ಹೆಸರು ಹೇಳಿ ರೋಷದಿಂದ ಕೂಗಾಡ್ತಿದ್ದ. ನಮ್ಮನ್ನು ಅಟ್ಟಿಸ್ಕೊಂಬಂದು ದೊಡ್ಡ ಕಾವಲ್ಗಾರ ಮಕ್ಕದಾಗೆ ಜಿದ್ದು ಸೇಡು. ಈ ಹುಲಿರಾಯ ಏನೋ ಮುಚ್ಚಿಡ್ತಾವ ನಮ್ಮಿ.